ಸಿದ್ಧಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಕೋಮ ಸೌಹಾರ್ದ ಪುರಸ್ಕೃತರು, ರಾಷ್ಟ್ರೀಯ ಏಕತಾ ಪ್ರಶಸ್ತಿ ವಿಜೇತರು, ಸಾಮಾನ್ಯರ ಸ್ವಾಮೀಜಿ ಎಂದೇ ಖ್ಯಾತರಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, ಈಗಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸಿದ್ದರಾಮ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, ಆರಾಧ್ಯ ದೈವ ಮೃತ್ಯುಂಜಯ ಅಪ್ಪುಗಳ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, ಇಂದು ಮಹತ್ವಪೂರ್ವವಾಗಿರ್ತಕ್ಕಂಥ ದಿನವಾಗಿದೆ. ಈ ನಾಡಿನಾದ್ಯಂತ 44 ವರ್ಷಗಳ ಕಾಲ ತೋಂಟದಾರ್ಯ ಮಠದ ಒಂದು ತೇರನ್ನು ಎಳೆದಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಜನ್ಮದಿನ ಇವತ್ತಾಗಿದೆ. ಈ ಜನ್ಮದಿನದೊಂದು ನಾವು ನಾಡಿನಾದ್ಯಂತ ಭಾವೈಕ್ಯತೆ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಇದು ಮಹತ್ವದ ದಿನವಾಗಿದೆ ಅಂತಕ್ಕಂಥದ್ದು. ಅವರು ಕೋಮ ಸೌಹಾರ್ದತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಮಹಾಸ್ವಾಮೀಜಿಗಳು. ಇಂತಹ ಈ ಕಾರ್ಯಕ್ರಮ, ಅಭೂತಪೂರ್ವ ಕಾರ್ಯಕ್ರಮದೊಳಗ ಇನ್ನೊಂದು ಮಹತ್ವಪೂರ್ವ ಕಾರ್ಯಕ್ರಮ ಏನಪ್ಪ ಅಂದ್ರೆ SSLC ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಈ ವೇದಿಕೆ ಮೇಲೆ ನೆರವೇರ್ತಾ ಇದೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ, ಈ ಕಾರ್ಯಕ್ರಮದೊಳಗ ಭಾಗವಹಿಸಿರ್ತಕ್ಕಂಥ ಎಲ್ಲ ಈ ಊರಿನ ಶಾಲೆಗಳ ಮುಖ್ಯೋಪಾಧ್ಯಾಯರುಗಳನ್ನ ಹಾಗೂ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳ ತಂದೆ ತಾಯಂದಿರನ್ನ, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಆಗಮಿಸಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳನ್ನ, ಹಳೆಯ ವಿದ್ಯಾರ್ಥಿಯ ನಾಯಕರುಗಳನ್ನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಮುದ್ದು ವಿದ್ಯಾರ್ಥಿನಿಯರನ್ನ, ಗಣ್ಯರನ್ನ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದಿರನ್ನ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರನ್ನ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನ ಸ್ವಾಗತಿಸುತ್ತಾ, ಇಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ನಮ್ಮ ಪ್ರೌಢಶಾಲೆ 1984ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದೆ. ಅನೇಕ ದಾನಿಗಳು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಪಾತ್ರರಾಗಿದ್ದಾರೆ. ಬಹಳಷ್ಟು ಜನ ಈ ಶಾಲೆಯನ್ನು ತೆರಿಬೇಕಂತ ತಿಳ್ಕೊಂಡು ಕೂಡಿಕೊಂಡಾಗ ಮಹಾದಾನಿಯಾಗಿರ್ತಕ್ಕಂಥ ಸಿದ್ದಪ್ಪಣ್ಣ ಡಂಬಳವರನ್ನು ಮನವೊಲಿಸಿ ಈ 3 ಎಕರೆ ಜಾಗವನ್ನು ತೋಂಟದಾರ್ಯ ಮಠಕ್ಕೆ ಬಿಟ್ಟು ಕೊಟ್ಟ ನಂತರ ನಮ್ಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮೃತ್ಯುಂಜಯ ಅಪ್ಪುಗಳ ಹೆಸರನ್ನು ಇಟ್ಟು ಈ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿರ್ತಾರೆ. 84ನೇ ಇಸ್ವಿಯಿಂದ ಅಂದ್ರೆ ಸುಮಾರು 38 ವರ್ಷಗಳನ್ನು ಈ ಶಾಲೆ ಪೂರೈಸಿದೆ ಅಂತಕ್ಕಂಥದ್ದು. ಅಂದಿನ ದಿನಮಾನಗಳಲ್ಲಿ ಶಿಕ್ಷಣ ಪಡೆಯುವುದಂದರೆ ಬಹಳ ಕಷ್ಟದ ದಿನ ಆಗಿತ್ತು ಅಂತಕ್ಕಂಥದ್ದು. ನಮ್ಮ ಅಜ್ಜರು ಹೇಳ್ತಿದ್ರು, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಅಂತ ಹೇಳ್ತಿದ್ರು. ಅಂದ್ರೆ ನಾಲೆಜ್ ಇಸ್ ಪವರ್, ಶಿಕ್ಷಣವೇ ಶಕ್ತಿ. ಶಿಕ್ಷಣ ಪಡೆದ್ರ ನಾವು ಒಂದಿನ ಏನಾದ್ರೂ ಸಾಧಿಸಬಹುದು, ಏನಾದ್ರೂ ನಾವು ಮುಂದೆ ಬರಬೇಕಾಗಿದ್ರೆ ಶಿಕ್ಷಣನ ಬಹಳ ಮುಖ್ಯ ಅಂತಕ್ಕಂಥದ್ದು. ಹಾಗಾಗಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಗಳ ಸಲುವಾಗಿ ಶಾಲೆ ಕಾಲೇಜುಗಳನ್ನ ತೆಗೆದಿರ್ತಕ್ಕಂಥ ತಮಗೆಲ್ಲ ಗೊತ್ತಾಗಿದೆ. 100 ಸಂಸ್ಥೆಗಳನ್ನ, 125ಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಈ ನಾಡಿನಾದ್ಯಂತ ತೆರೆದು ಈ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದು. ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪವನ್ನ ಸಮರ್ಪಿಸಿದ್ರು ಎಲ್ಲ ಈ ಊರಿನ ಗಣ್ಯರು. ಅಂದ್ರ ಅವರು ಹೇಗಿದ್ರಪ್ಪ ಅಂತಂದ್ರ ರೈತರ ಬಗೆಗೆ ಕಾಳಜಿ, ಪರಿಸರದ ಬಗೆಗೆ ಕಾಳಜಿ, ವಿದ್ಯಾರ್ಥಿಗಳ ಬಗೆಗೆ ಕಾಳಜಿ, ವಿಜ್ಞಾನಿಗಳ ಬಗೆಗೆ ಕಾಳಜಿ, ಹೀಗೆ ಸಾಹಿತಿಗಳ ಬಗೆಗೆ ಬಹಳಷ್ಟು ಕಾಳಜಿ, ಸಾಹಿತಿಗಳ ಬಗೆಗೆ ಕಾಳಜಿ. ಪುಸ್ತಕವನ್ನ ಬರೀತಿದ್ರು. ಒಂದು ವಿಶ್ವವಿದ್ಯಾಲಯ ಮಾಡುವಂತ ಕೆಲಸವನ್ನ ತೋಂಟದಾರ್ಯ ಮಠದೊಳಗಿದ್ದುಕೊಂಡು ಅನೇಕ ಸಾಹಿತ್ಯಿಕ ಮಾಲಿಕೆಗಳನ್ನು ತರದಿರುವುದು ತಾವೆಲ್ಲ ಗೊತ್ತಿದೆ. ಹಾಗಾಗಿ ಕನ್ನಡದ ಜಗದ್ಗುರುಗಳು ಅಂತೇಳಿ ಅವರನ್ನು ಕರೀತಾರೆ. ಸಾಮಾನ್ಯರ ಸ್ವಾಮೀಜಿ ಅಂತೇಳಿ ಕರೀತಾರ. ಅವರ ಜನ್ಮದಿನ ಇವತ್ತ ಭಾವೈಕ್ಯತೆ ದಿನಾಚರಣೆ. ಬಹಳಷ್ಟು ಸಂತೋಷ ಅನಿಸ್ತದೆ. 76ನೆಯ ಭಾವೈಕ್ಯತಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅಂದ್ರೆ ಭಾವೈಕ್ಯತೆಗಾಗಿ ಹೆಸರಾಗಿರ್ತಕ್ಕಂಥವ್ರು. ಕೋಮ ಸೌಹಾರ್ದ ಪುರಸ್ಕೃತಿ ಈ ನಾಡಿನಲ್ಲಿಗೆ ಯಾವ ಸ್ವಾಮೀಜಿಯವರಿಗೆ ಬಂದಿಲ್ಲ. ಕೋಮ ಸೌಹಾರ್ದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರ ಸಂಸ್ಥೆಯಲ್ಲಿ ತಾವೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಇಲ್ಲೇ ಇವತ್ತ ನಾನು ಹೆಚ್ಚು ಮಾತಾಡೋಕ್ಕಿಂತ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಈ ಶಾಲೆಗಾಗಿ ಅನೇಕ ಜನರು
ತನುಮನಧನದಿಂದ ಇದನ್ನು ಹುಟ್ಟುಹಾಕಿ ಕಟ್ಟಿ ಬೆಳೆಸಿ ಇದು ಈ ಶಾಲೆ ಪ್ರಗತಿ ಹಂತದಲ್ಲಿ ಇದೆ ಅಂತಕ್ಕಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಪಾಸಾಗಿ ಹೋಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ನೌಕರಿಯನ್ನ ಮಾಡ್ತಾ ಇದ್ದಾರೆ, ವಿದ್ಯೆಯನ್ನು ಪಡ್ಕೊಂಡು ಸಂಸ್ಕಾರವಂತರಾಗಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಕುಸುಗಲ್ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನ ನಮ್ಮ ವೇದಿಕೆ ಮೂಲಕ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹೀಗೆ ಅನೇಕ ಪ್ರಗತಿಪರವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಇಟ್ಟುಕೊಂಡಂಥವ್ರು ಲಿಂಗೈಕ್ಯ ತೋಂಟ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರನ್ನು ನೆನೆಯಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಅವಶ್ಯ ಅಂತಕ್ಕಂಥದ್ದು. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. 6 ವರ್ಷಗಳಾಯ್ತು. ಈಗ 76 ವರ್ಷದ ಜನ್ಮದಿನವನ್ನ ಆಚರಿಸುವಂತಿದ್ರು. ಹೋದ ವರ್ಷ ಅಮೃತ ಮಹೋತ್ಸವನ್ನ ಆಚರಿಸುವಂತಿದ್ರು 75 ವರ್ಷದ್ದು. ಆದ್ರೆ ಎಂದೂ ತಮ್ಮ ಜೀವನದುದ್ದಕ್ಕೂ ಹುಟ್ಟಹಬ್ಬವನ್ನ ಆಚರಿಸಿಕೊಳ್ಳಿಲ್ಲ. ಅವತ್ತು ಯಾರಾದ್ರೂ ಹುಟ್ಟಹಬ್ಬದ ದಿನ ಜನ ಬಂದು ನಮಸ್ಕಾರ ಮಾಡೋದು, ಹುಟ್ಟಹಬ್ಬದ ವಿಶೇಷ ಹೇಳ್ತಾರಂತಂದ್ರ ನಮ್ಮ ಮೊಹಮ್ಮದ್ ಗೌಸ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆ ಮೂಲಕ. ಹೀಗೆ ಅವರು ತಮ್ಮ ಜೀವನದುದ್ದಕ್ಕೂ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀರಿ, ಅದನ್ನ ಎಂದೂ ಆಚರಿಸಲಿಲ್ಲ. ಅವತ್ತು ಯಾರಾದ್ರೂ ಭಕ್ತರು ಬರ್ತಾರಂದ್ರೆ ಸಾಕು, ಅವತ್ತ ಮಠದೊಳಗೆ ಇರದೆ ಬೇರೆ ಊರಿಗೆ ತೆರಳ್ತಿದ್ರು ಅಂತಕ್ಕಂಥದ್ದು. ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಾಲನ್ನು ಕೊಡ್ತಕ್ಕಂಥದ್ದು, ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಅಂತ ಕೆಲಸಗಳನ್ನ ಮಾಡೋದ್ರ ಮೂಲಕ ಪ್ರಗತಿಪರ ಚಿಂತನೆಗಳನ್ನು ಹೊತ್ತಿರ್ತಕ್ಕಂಥವ್ರು ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತಕ್ಕಂಥದ್ದು. ಅವರ ತೇಜಸ್ಸು ಅವರ ನೋಡಿಬಿಟ್ರೆ ಸಾಕು, ಅಷ್ಟು ಸಂತೋಷ ಆಗ್ತದೆ. ಅವರು ಲಿಂಗೈಕ್ಯ ಆದ ವರ್ಷದಲ್ಲಿ ನಾವು ಊರಾಗಿರ್ತಕ್ಕಂಥ ಎಲ್ಲರೂ ಗಣ್ಯರು ಕೂಡಿಕೊಂಡು ಸಭೆಯಲ್ಲಿ ಕೂಡಿದಾಗ ಎಲ್ಲರೂ ಮಾತಾಡಿದ್ದು ನೋಡಿಬಿಟ್ರೆ ಆಶ್ಚರ್ಯ ಆಗ್ತದೆ ನನಗೆ. ಅವ್ರು ಎಷ್ಟು ಎತ್ತರದರ ಅಷ್ಟು ಎತ್ತರದ ಮೂರ್ತಿಯನ್ನ ನಾವು ತರಬೇಕು, ಕಂಚಿನ ಪುತ್ಥಳಿ ಮಾಡಬೇಕು. ಎಷ್ಟು ಎತ್ತರದರ 5 ಫೂಟ್ 11 ಇಂಚ್ ಅದರ, ಅಷ್ಟು ಎತ್ತರ ಕಂಚಿನ ಪುತ್ಥಳಿ ಆಗ್ಬೇಕು ಅಂದ್ರೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಊರಿನ ಮೇಲೆ ಅನೇಕ ಬಾರಿ ನಿಮ್ಮ ಊರಿಗೆ ಬಂದಾಗ ಅನೇಕ ಪ್ರವಚನಗಳನ್ನ ತಾವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ, ಅವರ ಭಾಷಣವನ್ನ ಕೇಳಿದ್ದೀರಿ. ಕನ್ನಡಿಗರು ಎದ್ದರೆ ವೀರಭದ್ರ, ಬಿದ್ದರೆ ಕುಂಭಕರ್ಣ. ಅವರ ಮಾತುಗಳು ಎಷ್ಟು ಅಕ್ಕರೆಯ ಮಾತುಗಳು, ಒಳ್ಳೆ ಕನ್ನಡದ ಬಾವುಟವನ್ನು ಹಿಡಿದು ಈ ನಾಡಿನ ಉದ್ದಕ್ಕೂ ಆದರ್ಶ ಒಬ್ಬ ಸ್ವಾಮೀಜಿಯಾಗಿ ಈ ನಾಡಿನಲ್ಲಿ ಅವರು ಇದ್ರು ಅಂತಕ್ಕಂಥದ್ದು. ಅವರ ಇವತ್ತು ಜನ್ಮದಿನವನ್ನು ಕೂಡ ಈ ವೇದಿಕೆಯಲ್ಲಿ ನೀವೆಲ್ಲ ಆಚರಿಸ್ತಾ ಇದ್ದೇವೆ ಅಂತಕ್ಕಂಥದ್ದು. ನಾವು ನೀವೆಲ್ಲ ಪುಣ್ಯವಂತರು ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ನೋಡ್ರಿ, ಒಂದು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕಾಗಿತ್ತಂತಂದ್ರ, ಶಿಕ್ಷಣ ಅಂದ್ರೆ ವಿದ್ಯಾರ್ಥಿಗಳು ಅಡಗಿರ್ತಕ್ಕಂಥ ಸೂಕ್ತ ಶಕ್ತಿ ಅದನ್ನು ಹೊರಗೆ ತೆಗೆದ ಪೋಷಿಸುವುದೇ ಶಿಕ್ಷಣ ಅಂತ ಹೇಳ್ತಾರ. 4 ಜನ ಬೇಕು ಇದಕ್ಕೆ. ಮುಖ್ಯವಾಗಿ ಒಬ್ರು ವಿದ್ಯಾರ್ಥಿ ಬೇಕು, ಶಿಕ್ಷಕ ಬೇಕು, ಪುಸ್ತಕ ಬೇಕು, ಶಾಲೆ ಬೇಕು, ಸಮಾಜ ಬೇಕು. ಇದಕ್ಕೆ ಇವರೆಲ್ಲರೂ ಕೂಡಿದಾಗ ಶಿಕ್ಷಣ ಸರಿಯಾಗಿ ನಡೀತದೆ ಅಂತಕ್ಕಂಥದ್ದು. ಒಬ್ರು ಬಿಟ್ಟರು ಒಬ್ರಿಲ್ಲ. 2 ನಾಣ್ಯದ ಮುಖಗಳಿದ್ದಾಗ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಮಧ್ಯದಲ್ಲಿ ಪುಸ್ತಕ. ಈ 3 ಜನ ಪಾಲಕರು, ಬಾಲಕರು, ಶಿಕ್ಷಕರು ಕೂಡಬೇಕು, ಸಮಾಗಮ ಆಗ್ಬೇಕು. ಅಂದಾಗ ಮಾತ್ರ ಈ ಶಿಕ್ಷಣದ ತೇರನ್ನ ಎಳಿಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥದ್ದನ್ನ ಶಿಕ್ಷಣ ತಜ್ಞರು ಹೇಳ್ತಾರೆ. ಈ ವಿದ್ಯಾರ್ಥಿಯ ವ್ಯಕ್ತಿತ್ವ 4 ಗೋಡೆಗಳ ಒಳಗಡೆ ಅರಳುತ್ತದೆ, 4 ಗೋಡೆಗಳ ಮಧ್ಯದಲ್ಲಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ಶಿಕ್ಷಣ ತಜ್ಞರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಮುಂದಿನ ದಿನಮಾನಗಳ ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತು ನಾವೆಲ್ಲ ನಿಂತುಕೊಂಡಿದ್ದೇವೆ ಅಂತಕ್ಕಂಥದ್ದು. ಶಿಕ್ಷಣ ಬಿಟ್ರ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ನಮ್ಮ ಸಂಸ್ಕೃತಿ, ನಮ್ಮ ಇದು ಎಲ್ಲ ಹಾಳಾಗ್ತಾ ಇದೆ. ಅದಕ್ಕೆ ಮೊನ್ನೆ ಸಂಸತ್ನಲ್ಲಿ ನಮ್ಮ ಸುಧಾಮೂರ್ತಿ ಅವರು, ಇನ್ಫೋಸಿಸ್ ಸುಧಾಮೂರ್ತಿ ಅವರು ಭಾಷಣ ಕೇಳಿರ್ಬೇಕು ತಾವೆಲ್ಲ. ಇವತ್ತು ಬರೀ ನಾವು ಜ್ಞಾನವನ್ನ ಕೊಡಕತ್ತೀವಿ, ಪಠ್ಯ ಪುಸ್ತಕದೊಳಗಿರ್ತಕ್ಕಂಥ ಜ್ಞಾನವನ್ನ ಕೊಡಕತ್ತೀವಿ, ತಂತ್ರಜ್ಞಾನದಲ್ಲಿ ಮುಂದುವರಿಯಕತ್ತೀವಿ. ಆದ್ರೆ ಮಕ್ಕಳಿಗೆ ಸಂಸ್ಕಾರ ಅಂತಕ್ಕಂಥದ್ದು ಹೋಗ್ತಾ ಇದೆ. ತಂದೆ ತಾಯಿಯನ್ನ ಜೋಪಾನ ಮಾಡ್ತಾ ಇಲ್ಲ, ಅಣ್ಣ ತಮ್ಮರ ಬಗ್ಗೆ ಗೌರವ ಇಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋದಿಲ್ಲ, ಚಿಕ್ಕಮ್ಮ ಅನ್ನೋದಿಲ್ಲ. ಹೀಗೆ ಇಂಥ ಸಂಸ್ಕಾರಗಳು ಇವತ್ತು ಮಾಯ ಆಗ್ತಾ ಇದ್ದಾವೆ, ಮೌಲ್ಯಗಳು ಕುಸಿತಾ ಇದ್ದಾವೆ. ಬರೀ ನಾವು ಕೇವಲ ಯಾಂತ್ರಿಕ ಶಿಕ್ಷಣವನ್ನು ಮಾತ್ರ ಪಡಿತಾ ಇದ್ದೇವೆ. ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ನಶಿಸ್ತಾ ಇದೆ. ಆದ್ರೆ ಇದು ಪುಣ್ಯ ಭೂಮಿ, ಮೃತ್ಯುಂಜಯ ಅಪ್ಪಗಳು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿ. ಮೃತ್ಯುಂಜಯ ಅಪ್ಪಗಳು ಒಬ್ರು ಇಲ್ಲಿ ಹುಟ್ಟಿ ನೋಡ್ರಿ, ಮುರುಘಾ ಮಠದೊಳಗೆ ಧಾರವಾಡದಾಗ ದಾಸೋಹತಿಗಿಲ್ಲ ಅಂದ್ರೆ ಸಾಕಷ್ಟು ಜನ ಸಾಹಿತಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಿರ್ಮಾಣನೇ ಆಗ್ತಾ ಇದ್ದಿಲ್ಲ. ಮೊಟ್ಟ ಮೊದಲ ಬಾರಿಗೆ ದಾಸೋಹನ ತೆಗೆದಿರ್ತಕ್ಕಂಥ ಮಹಾ ತಪಸ್ವಿ ಅವರ ಹೆಸರಿನಲ್ಲಿ ನಡೆಯತಕ್ಕಂಥ ಈ ಪ್ರೌಢಶಾಲೆ ತಾವೆಲ್ಲ ಓದ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನಾನು ನೆನಪಿಸ್ಕೊಳ್ತಾ ಇದ್ದೇನೆ ಅಂತಕ್ಕಂಥದ್ದು. ಮಕ್ಕಳು ಸಾಕಷ್ಟು ರೀತಿಯಲ್ಲಿ ತಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ. ಇದು ಒಂದು ಹಬ್ಬ, ನಿಮಗೆ ಸಂಭ್ರಮ ಅಂತಕ್ಕಂಥದ್ದು.
ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾವು ಕೊಟ್ಟಿದ್ದೇವೆ ಅಂತ 5-6 ವರ್ಷಗಳಿಂದ ವಿದ್ಯಾರ್ಥಿಗಳೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ, ವಿದ್ಯಾರ್ಥಿಗಳೇ ಈ ಶಾಲೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಬಳಸ್ತಾರೆ. ಪ್ರತಿ ವರ್ಷ SSLC ಓದ್ತಕ್ಕಂಥ ಮಕ್ಕಳು ಕೊಡುಗೆಯನ್ನ ಕೊಡ್ತಾರ. ಇವತ್ತು ನೋಡ್ರಿ 13,500 ರೂಪಾಯಿಯ 10 ಫ್ಯಾನ್ಗಳನ್ನ 10th ಕ್ಲಾಸ್ನಾಗ 4, 9th ಕ್ಲಾಸ್ನಾಗ 2, ಸ್ಟಾಫ್ ರೂಮ್ನಾಗ 2, 8ನೇ ಕ್ಲಾಸ್ನಾಗ 2, 9th ಕ್ಲಾಸ್ನಾಗ 2 ಹೀಗೆ ಫ್ಯಾನ್ಗಳನ್ನ ಕೊಡಿಸ್ಯಾರ. ಜನವರಿ, ಫೆಬ್ರವರಿ, ಮಾರ್ಚ್ ಬಂದಾಗ ಬಹಳಷ್ಟು ತ್ರಾಸ ಆಗ್ತದೆ. ಆ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ತಾವ ಮಕ್ಕಳೆಲ್ಲ ಮುಂದುವರೆದು ಈ ಪೆಂಡಾಲ್ ವ್ಯವಸ್ಥೆ ಆಗಿರ್ಬೋದು, ಈ ಕಾರ್ಯಕ್ರಮದ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ತಾರಂತ ಬೆಳೆದ ದೊಡ್ಡ ವಿಚಾರಗಳು, ಪುಸ್ತಕಗಳನ್ನ ಏನು ಜಗತ್ತನ್ನ ಆಳ್ತಾವಲ್ಲ, ದೊಡ್ಡ ವಿಚಾರಗಳು ಇವತ್ತು ದೊಡ್ಡ ಚಿಂತನೆಗೆ ಸಹಕಾರ ಆಗ್ತದೆ ಅಂತಕ್ಕಂಥದ್ದು ಮಕ್ಕಳು ನನಗೆ ಇವತ್ತಿನ ದಿವಸ ಅದರ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅವರನ್ನು ಕೂಡ ನೆನೀತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ತೇರ್ಗಡೆ ಹೊಂದಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅನ್ನೋದನ್ನ ಹೇಳೋದ್ರ ಮೂಲಕ ಇವತ್ತೆಲ್ಲ ಬಹಳಷ್ಟು ಸಮಯ ಆಗಿದೆ. ಹಾಗಾಗಿ ಹೆಚ್ಚಿಗೆ ಮಾತಾಡೋದೇನಿಲ್ಲ. ನೋಡಿ, ನೀವು ಏನ್ ಕೆಲಸ ಮಾಡ್ತೀರಿ ಅದು ಉಳಿತದೆ ಅನ್ನೋದಕ್ಕೆ ಉದಾಹರಣೆ ಇದು. ಕೆಲಸಗಳು ಉಳಿತವೆ, ಟೀಕೆಗಳು ಸಾಯ್ತವೆ. ಯಾರೇ ಏನೇ ಅನ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಅದನ್ನ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಶಾಲೆ ತೆರೆದ ಹಾಗಿದೆ. ಯಾರೇ ಬಂದ್ರು ಸಹಿತ ನಾವು ಕೆಲಸಗಳನ್ನ ಮಾಡಿಕೊಡ್ತೀವಿ. ಯಾರೇ ₹1 ಕೊಟ್ಟರು ಸಹಿತ ಅದನ್ನ ಪಾವತಿಯನ್ನ ಕೊಡ್ತೀವಿ. ಹಾಗಾಗಿ ತಾವ ಬೆಳೆಸಬೇಕಂತಕ್ಕಂಥದ್ದು 38ರ ಸಾಲಿ ಇನ್ನೂ ಹೆಚ್ಚು ಬೆಳಿಬೇಕಾಗಿತ್ತು. ಇನ್ನೂ ಸ್ವಲ್ಪ ಜನ ಸಹಕಾರದಿಂದ ತಾವೆಲ್ಲ ಬೆಳೆಸ್ರಿ, ಇದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಯಿರಿ ಅಂತಕ್ಕಂಥದ್ದು ನನ್ನ ಆಶೆಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ಕಂಚಿನ ಪುತ್ಥಳಿಯ ಕಾರ್ಯ ಕೂಡ ಮುಗಿಬೇಕಾಗಿದೆ. ತಾವೆಲ್ಲ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಿ, ವಿದ್ಯಾರ್ಥಿಗಳು ಊಟಕ್ಕಾಗಿ ಆ ವೇದಿಕೆ, ಕಾರ್ಯಕ್ರಮಕ್ಕಾಗಿ ವೇದಿಕೆ ಮಾಡ್ಬೇಕಂತ ತಿಳ್ಕೊಂಡು ಅದನ್ನ ನಾವು ಬುನಾದಿ ಮಹನೀಯರಿಗೆ ಮನಸ್ಸಿಗೆ ಮುಟ್ಟುವ ಹಾಗೆ ತುಂಬ ನಮ್ಮ ಶಾಲೆಯ ಬಗ್ಗೆ ಹೇಳಿದ್ದಾರೆ. ನನಗೆ ಅವರ ಬಗ್ಗೆ 2 ಗುಣಗಳನ್ನು ಕಂಡುಕೊಂಡಿದ್ದೇನೆ. ಒಂದು ಸಿದ್ದಪ್ಪಣ್ಣ ಡಂಬಳವರು, ಇನ್ನೊಂದು ಹೆಡ್ಮಾಸ್ಟ್ರ್ ಬಗ್ಗೆ. ನಾವು 2001ರಲ್ಲಿ ಇಲ್ಲಿ ವರ್ಗಾವಣೆಗೆ ಬಂದಾಗ ಸಿದ್ದಪ್ಪಣ್ಣ ಡಂಬಳವರು ಅಲ್ಲಿ ಕೂತಿದ್ರಲ್ಲಿ, ಅಲ್ಲೊಂದು ಗಿಡ ಇತ್ತಲ್ಲಿ. ಇವ್ರು ಯಾರು ಅಂತ ನಾ ಕೇಳಿದ ಸ್ಟಾಫ್ನಾಗ, ಭೂದಾನಿಗಳ್ರಿ ಅಂತ. ಹೋಗಿ ನಾನು ಅವ್ರಿಗೆ ನಮಸ್ಕಾರ ಮಾಡಿದೆ. ಬರ್ರಿ ಅಜ್ಜಾರ ಒಳಗೆ ಬರ್ರಿ ಅಂತ. ಇಲ್ಲರಿ ದಾನ ಕೊಟ್ಟಿವಿ, ನಮ್ಮ ಹೊಲಕ್ಕೆ ಬಂದೀವಿ, ನಾವು ಇಲ್ಲೇ ನೆರಳಕ್ಕೆ ಕೂತೀವ್ರಿ ಅಂತ. ಕೆಲವೊಂದು ಮಂದಿ ನಾನು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗೆ ನಾನು ವರ್ಗಾವಣೆ ಆದಾಗ ನಾವು ಸೇವೆಯನ್ನು ಸಲ್ಲಿಸಿದಾಗ 50,000 ಭಾಳಂದ್ರೆ ₹1,00,000 ಕೊಟ್ಟಿರ್ತಾರೆ. ನಂದೇ ಶಾಲೆ ಅಂತಕ್ಕಂಥ ಹೆಮ್ಮೆನಿಂದಿರ್ತಾರೆ ಎಷ್ಟೋ ಜನ. ಆ ಕಾರಣಕ್ಕಾಗಿ ಎಷ್ಟೊಂದು ಹೃದಯದಲ್ಲಿ ಇರ್ತಕ್ಕಂಥ ಸಿದ್ದಪ್ಪಣ್ಣ ಡಂಬಳವರು ಅವ್ರ ಸರ್ವಜ್ಞನ ವಚನವನ್ನು ನೆನಪಿಸಿಕೊಳ್ಳುತ್ತಾ, ಗಾನ ವಿದ್ಯೆಯ ಲೇಸು ಮಾನವತಿ ಸತಲೇಸು ಸ್ವಾನುಭಾವಿಗಳ ಕೆಲಲೇಸು ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ. ದಾನದ ಫಲದಿಂದ ಭೂನಾಥನಾಗುವನು. ನೋಡ್ರಿ, ಅವ್ರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವ್ರಿಗೆ ಸ್ವರ್ಗ ಲೋಕದಲ್ಲಿ ಸುಖ ಇದೆ ಅಂತಕ್ಕಂಥ ಮಾತನ್ನೇ ಸರ್ವಜ್ಞ ವಚನದಿಂದ ನಮ್ಗೆ ಗೊತ್ತಾಗ್ತದೆ. ಈಗ ನಮ್ಮ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರಾಗಿ ಹಾಗೂ ಸಹೃದಯಿಗಳು, ಆತ್ಮೀಯರು ಮತ್ತು ಈ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ KC ಪಟ್ಟಣ ಶೆಟ್ಟಿ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದದ ಕಾರಣಕ್ಕಾಗಿ ಗ್ರಾಮದ ಹಿರಿಯರಾದ ಶ್ರೀ ಶಾಂತಪ್ಪಣ್ಣ ಶೆಟ್ಟರವರು ಹಾಗೂ ಶೇಖಣ್ಣ ದುಂದರವರು ಹಾಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯಗಳು ಗ್ರಾಮದ ವತಿಯಿಂದ ಅವರಿಗೆ ಸನ್ಮಾನವನ್ನು ತಂದಿದ್ದಾರೆ. ಅದನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅವರನ್ನು ಎಲ್ಲ ಗಣ್ಯಮಾನ್ಯರು ಸತ್ಕರಿಸಬೇಕು. ಕಾರಣ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕರು. ಈ ವರ್ಷ ಸೆಪ್ಟೆಂಬರ್ 5 ನಮ್ಮ ಪ್ರೌಢಶಾಲೆ ಇತಿಹಾಸದಲ್ಲಿ ಒಂದು ಚಿರಸ್ಮರಣೀಯವಾಗಿ ಉಳಿಯುವಂತಹ ಒಂದು ದಿನವಾಗಿತ್ತು. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನೀಡುವ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ KC ಪಟ್ಟಣ ಶೆಟ್ಟಿ ಗುರುಗಳು ಆಯ್ಕೆಯಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಂದ ಹಾಗೂ ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದಿದ್ದು ನಮ್ಮ ಶಾಲೆಗೆ ಒಂದು ಗೌರವ
ಹೆಚ್ಚಿಸಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಯುತರು ಕೇವಲ ಇದೊಂದೇ ಪ್ರಶಸ್ತಿ ಅಲ್ಲ, ಸೌತರ್ನ್ ಇಂಡಿಯಾ ಸೈನ್ಸ್ ಫೇರ್ ಅವಾರ್ಡ್ 2013ರಲ್ಲಿ ಅವಾರ್ಡ್ ಅನ್ನ ತೆಗೆದುಕೊಂಡಿರ್ತಾರೆ. ರಾಜ್ಯ ಮಟ್ಟದ ವಿಜಯಿ ಕರ್ನಾಟಕ ಶಿಕ್ಷಕ ರತ್ನ ಪುರಸ್ಕಾರವನ್ನ ಕೂಡ ಇವರಿಗೆ ಸಂದಿದೆ ಅಂತ ಹೇಳ್ಬೋದು. ಆಮೇಲೆ 12th ಇಂಟರ್ನ್ಯಾಷನಲ್ ಲೆವೆಲ್ ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮಿನೇಷನ್ ಸ್ಕೂಲ್ ಅವಾರ್ಡ್ ಕೂಡ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಬಂದಿದೆ. ಜೊತೆಗೆ ರಾಷ್ಟ್ರ ಮಟ್ಟದ ಉತ್ತಮ ವಿಜ್ಞಾನ ಸಂಘಟಕರು ಎಂಬ ಒಂದು ಪ್ರಶಸ್ತಿಗೆ ಕೂಡ ಇವರು ಬಿರುದಾಂಕಿತರಾಗಿದ್ದಾರೆ. ಇಷ್ಟೆಲ್ಲ ಸಾಧನೆಗಳನ್ನ ಗೈದಂತಹ ನಮ್ಮ ಮುಖ್ಯೋಪಾಧ್ಯಾಯರು ನಮ್ಮ ಹೆಮ್ಮೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ದಯವಿಟ್ಟು ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನ ತಟ್ಟುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಒಂದು ಹುರುಪನ್ನ ತಂದುಕೊಡ್ಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ.